Hi friends, welcome back to the another vlog. ಇವತ್ತು 5:19 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಸ್ವಲ್ಪ ಬೇಗ ಇದ್ದೀನಿ. ಬನ್ನಿ, ಇವತ್ತು ಸ್ವಲ್ಪ ನನಗೆ ಓದ್ಕೊಳ್ಳೋದಿತ್ತು, ಹಾಗಾಗಿ ಬೇಗ ಇದ್ದೀನಿ. ಓದ್ಕೊಳ್ಳೋಣ ಅಂತ ನಿಮಗೆ ಕೂಡ ಟೈಮ್ ಲ್ಯಾಪ್ಸ್ ಹಾಕಿರ್ತೀನಿ ನೋಡಿರಿ. ಸ್ಟ್ರೇಟಾಗಿ ಮನೆಗೆ ಮಾತಾಡೋಂಗಿದೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ. ಯಾಕಂದ್ರೆ ಬೆಳಿಗ್ಗೆ ಇದ್ದೀನಿ, ನನಗೆ ಓದೋಕ್ಕೆ ಸ್ವಲ್ಪ ಮೂಡ್ ಐತೆ ನನಗೆ. ಜಾಸ್ತಿ ಫೋನ್ ಹಿಡ್ಕೊಂಡ್ಬಿಟ್ರೆ ಅದು ಆಗುತ್ತೆ ನನಗೆ. ಇನ್ನು ಫೋನ್ ಇಟ್ಕೊಂಡ್ರೆ ಇಲ್ಲಿ ಟೈಮ್ ಲ್ಯಾಪ್ಸ್ ಹಾಕ್ತೀನಿ ನೋಡಿರಿ. ಸ್ಟೇಟ್ ಫ್ರೆಂಡ್ಸ್, ಈಗೆಲ್ಲ ಸ್ವಲ್ಪ ಓದ್ಕೊಂಡಿದ್ದಾಗಿ ಟೈಮ್ ಲ್ಯಾಪ್ಸ್ ನಾನು ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಯಾಕಂದರೆ ಏನು ಇಡಕ್ಕೆ ನನಗೆ ಟೈಮ್ ಲ್ಯಾಪ್ಸ್ ಇಡಕ್ಕೆ ಏನು ಟೈಮ್ ಲ್ಯಾಪ್ಸ್ ಮಾಡೋಕ್ಕಾಗಲಿಲ್ಲ. ಬಟ್ ಸ್ವಲ್ಪ ಕೂತ್ಕೊಂಡಾಯ್ತು, ಅದೇ ಬೆಳಕು ಕೂಡ ಹರಿಯಿತು. ಬನ್ನಿ ಸ್ವಲ್ಪ ಹೊರಗಡೆ ಒಂದು ಸ್ವಲ್ಪ ನಿಂತ್ಕೊಂಡಂತ ಅಪ್ಪ ಹಾಸಿಗೆ ಮಾಡ್ಸೋವಂಥದ್ದು. ಅಕ್ಕ ಹಿಂಗೆ ಮಕ್ಕೊಂಡ, ಮಮ್ಮಿ ಪಪ್ಪ ಇದ್ದಾರೆ ಆಲ್ರೆಡಿ. ಓಕೆ, ಸ್ಟೇಟ್ಯೂನ್ ಆಗಿದೆ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ವಿಡಿಯೋ ಎಡಿಟ್ ಮಾಡ್ಕೊಂಡು ಸ್ವಲ್ಪ ಹೊರಗಡೆ ನಿಂತ್ಕೊಂಡು ಅಂತ ಸ್ವಲ್ಪ ನೆಗೆಸ್ತೀನಿ. ಹೊರಗಡೆ ಕತ್ಲೈತಿ ಮಾಡ್ಕೊಂಡು. ಅಳುಕಿಗೆ ಎಡವಿ ಬಿದ್ದಂತೆ ಹೇಳಲು ಇದ್ದ ಮಾತೆಲ್ಲ. 15 minutes later. ಫ್ರೆಂಡ್ಸ್, ವಾಕಿಂಗ್ ಬಂದಿದ್ವಿ. ಮಮ್ಮಿನ ಅಂತ ಸ್ಟೇಟ್ಯೂನ್ ಆಗಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಫ್ರೆಂಡ್ಸ್, ಈಗ ಬಂದ್ವಿ ವಾಕಿಂಗ್ ಮುಗಿಸ್ಕೊಂಡು ಈಗ ಬಂದ್ವಿ. 7 ಗಂಟೆ ಆಗಿದೆ ಟೈಮ್ ಆಲ್ರೆಡಿ. ಬಟ್ ಇನ್ನೀ 6 ಗಂಟೆ ಆಗಿತ್ತು ಅಂದಂಗೆ ಐತಿ. ಮಳೆ ಎಲ್ಲ ಮಾಡಿ ಹಾಕ್ದಂಗೆ ಆಗೈತಿ. ಇನ್ನೀ ಸನ್ರೈಸ್ ಆಯಿತು, ಅಷ್ಟು ಬೆಳಕಿಲ್ಲ. ನೀ ಸ್ಟೇಟ್ಯೂನ್ ಆಗಿದ್ವಿ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ವಾಕಿಂಗ್ ಎಲ್ಲ ಹೋಗಿ ಬಂದಿರ್ತೀನಿ. ಈ ವಿಡಿಯೋ ಎಡಿಟಿಂಗ್ ಮಾಡಿದೆ. ವಿಡಿಯೋ ಎಡಿಟ್ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀನಿ ಅಂತ ಸ್ಟೇಟ್ಯೂನ್. 1 hour later. ಫ್ರೆಂಡ್ಸ್, ಸ್ವಲ್ಪ ಟೈಮ್ ಟೇಬಲ್ ಮಾಡೋದಿತ್ತು. ಟೈಮ್ ಟೇಬಲ್ ಮಾಡ್ಕೊಳ್ಕೊಂತಿದ್ದೆ, ಯಾಕಂದರೆ ಡೈಲಿ ನನ್ನ ಬ್ಲಾಗ್ ಅಪ್ಲೋಡ್ ಆಗ್ಬೇಕಲ್ಲ, ಹಂಗಾಗಿ. ಆಮೇಲೆ ನೋಡ್ತಿದ್ದೆ ಟೀ ಮತ್ತು ಕಾಫಿ ಮತ್ತು ಮಮ್ಮಿ ಅದೇನೋ ಸ್ನ್ಯಾಕ್ಸ್ ಮಾಡ್ಯಾರ, ಕಾಳು ಗೀಳೆಣ್ಣು ಹಾಕಿ. ಸ್ಟೇಟ್ಯೂನ್ ಆಗಿದೆ. ಕಾಫಿ ಕುಡಿದು ಎಲ್ಲದು ತಿಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಸ್ಟೇಟ್ಯೂನ್. ಫ್ರೆಂಡ್ಸ್, ಅಕ್ಕ ಮೇಲೆ ಹೋದ್ಲು ಮತ್ತು ಮನೆಗೆ. ಕ್ಯಾಶ್ ಇದ್ದಿದ್ದಿಲ್ಲ. ಕುಕ್ಕಿಂಗ್ ಆಯಿಲ್ ಏನೋ ಒಂದು ತರಬೇಕಂತ ಮತ್ತು ಹಂಗೆ ಸಾಯಂಕಾಲ ನೀರು ತರಕ್ಕೆ ಹೋಗ್ತಾಯಿದ್ವಿ. ಒಂದು ಕುಕ್ಕಿಂಗ್ ಆಯಿಲ್ ತಗೊಂಬರ್ಬೇಕು ಅಂದು ಹಂಗಾಗಿ ಮತ್ತು ಅಕ್ಕ ಮೇಲೆ ಹೋಗಿದ್ದು ಹೋಗಿ ಕ್ಯಾಶ್ ತೊಗೊಂಬರಕ್ಕೆ ಹೋಗ್ಯಾರ. ದುಡ್ಡು ತೊಗೊಂಬರ್ತಾರೆ. ಈಗ ಹೋಗ್ಬರೋ ಸ್ಟೇಟ್ಯೂನ್ ಆಗಿದೆ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಅಕ್ಕ ಅಂಗಡಿಗೆ ಹೋಗ್ಯಾರ ಫ್ರೆಂಡ್ಸ್, ವೇಟ್ ಮಾಡೋಣ. ಫ್ರೆಂಡ್ಸ್, ಈಗ ಅಕ್ಕ ಬಂದು ಅಂಗಡಿಯಿಂದ ಏನೇನು ಬೇಕೆಲ್ಲ ಐಟಮ್ಸ್ ತೊಗೊಂಡು ಬಂದು ಈಗ ನೀರು ತೊಗೊಂಬರಕ್ಕೆ ಹೋಗಂತೆ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ಯೂನ್. ಫ್ರೆಂಡ್ಸ್, ಇವಾಗ ನೀರು ತುಂಬ್ಕೊಳಕ್ಕೆ ಬಂದಿದ್ದು, ಫಿಲ್ಟ್ರ್ ನೀರು ನೋಡಿ ತುಂಬ್ಕೊಂಡು ಈಗ ಮತ್ತೆ ಆಮೇಲೆ ಹೋಗೋದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ಯೂನ್. ಅಂಗಡಿಗೆ ಹೋಗಿದ್ರು. ಅಂಗಡಿಗೆ ಹೋಗಿ ಇಷ್ಟು ಐಟಮ್ಸ್ ತೊಗೊಂಡು ಹಂಗೆ ನೀರು ತೊಗೊಂಡು ಮನೆಗೆ ಬಂದ್ವಿ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಸ್ವಲ್ಪ ಹೊತ್ತು ಓದ್ಕೋಬೇಕು. ಓದ್ಕೊಂಡು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ಯೂನ್. 15 minutes later. ಪ್ಯಾಕೆಟ್ ಲೇಸ್ ತೊಗೊಂಬಂದಿದ್ವಿ ನಾವು. ಹೌದು, ಪೊಟ್ಯಾಟೊ ಲೇಸ್ ತೊಗೊಂಬಂದಿದ್ವಿ. ಡೇಟ್ ಆಲ್ರೆಡಿ ಎಕ್ಸ್ಪೈರ್ ಇತ್ತು.
ನೋಡೇ ಇಲ್ಲ ನಾವು, ಬಟ್ ತಿಂದಿಲ್ಲ, ಅದು ಮುಖ್ಯ. ತಿಂದಿಲ್ಲ, ಒಂದಷ್ಟು ಪ್ಯಾಕ್ ಓಪನ್ ಮಾಡಿದ್ವಿ, ಬಟ್ ತಿಂದಿಲ್ಲ. ಓಕೆ, ಯಾಕಕ್ಕ ಹಂಗೆ ಮಾಡ್ತಿ ನೋಡಿದೆ. ಈಗ ಹಂಗಾಗಿ ವಾಪಸ್ ಕೊಡೋಕೆ ಹೋಗ್ತಾ ಇದ್ದೀವಿ. ವಾಪಸ್ ಕೊಟ್ಟು ಒಂದು ಆಲ್ರೆಡಿ ನೋಡಿದ್ದು ಅಕ್ಕ, ಅದು ಚಲೈತ್ಲಿ, ಅದು ಚಲೈತದ ಬ್ಯಾಗ್ನಾಗ ಚಲಿ ಬಿಟ್ಟಾಯ್ತು. ಅಲ್ಲ ಹಂಗೆ ಹಿಡ್ಕೊಂಬಿಡು, ನೀ ಯಾಕೆ ಅದು ಮುಂದೆ ಸಿಗ್ಸೋದಂತ ಇಡು ಹೋಗಿ ವಾಪಸ್ ಕೊಟ್ಟು ನೋಡೋಣ, ಬೇರೆ ಅಂಗಡಿಯಾಗ ಬೇರೆ ಅಂಗಡಿ ತೊಗೊಂಬರ್ಬೇಕು. ಸ್ಟೇಟ್ ನನಗೆ ಅದು ಚೇಂಜ್ ಮಾಡಿ ಈಗ ಬಿಂಗೋ ತೊಗೊಂಡು ಬಂದ್ವಿ. ಇದು ಐತಿ, ಯೂಸ್ ಬೈ ಡೇಟ್ ಐತಿ. ಅಕಸ್ಮಾತ್ ನಾವು ತಿಂದ್ಬಿಟ್ಟಿದ್ರೆ ಏನು ಹಾಕಿದ್ದಿಲ್ಲ ಅನ್ಸುತ್ತೆ, ಬಟ್ ಸ್ಟಿಲ್ ತಿನ್ನಕ್ಕೆ ಹೋಗ್ಬಾರ್ದು ಆ್ಯಕ್ಚುಲಿ. ಅದಕ್ಕೆ ಯೂಸ್ ಬೈ ಡೇಟ್ ಕೊಡ್ತಾರಲ್ಲ. ಈಗ ಏನೋ ಅಕ್ಕ ಏನೋ ಮಾಡ್ತಿದ್ದಾರೆ ಅದಾಗೇನೋ ಸ್ನ್ಯಾಕ್ಸ್, ಹಾಗಾಗಿ ತೊಗೊಂಡು ನಾವು ಯೂಶ್ವಲಿ ತಿನ್ನಂಗಿಲ್ಲ ಎಲ್ಲ ಚಿಪ್ಸ್ ಗಿಪ್ಸ್ ಜಾಸ್ತಿ, ಬಟ್ ಇದೇನೋ ಮಾಡೋದು ಬೆಳಕಿ ಅಕ್ಕ, ಹಾಗಾಗಿ ಮತ್ತೆ ತೊಗೊಂಬೋದಕ್ಕ. ಸ್ಟೇಟ್ಯೂನಿಗೆ ಅದು ರೀಲು ಭಾಳ ಓಡ್ತೈತಾ ಇನ್ಸ್ಟಾಗ್ರಾಮ್ ಒಳಗೆಲ್ಲ. ಹೌದಾ, ಏನೋ ಒಟ್ಟು ಮನ ಅಂತ ಹಾಕಿ ಮ್ಯಾಗಿ ಗೀಗಿ ಅದೆಲ್ಲ ಯೂಸ್ ಮಾಡಿ ಕುರ್ಕುರಿ ಮ್ಯಾಗಿ ಎಲ್ಲ ಯೂಸ್ ಮಾಡಿ ಲಾಸ್ಟ್ ಎಲ್ಲ ರೆಡಿ ಮಾಡಿ ತೋರಿಸ್ತಾನೆ ಸ್ಟೇಟನ್ ಹಾಕಿ. ನಾನು ಲಾಗಲ್ಲಿ ಹಾಕ್ತೀನಿ. ನಿಮ್ಗೆ ಏನಾದ್ರು ರೆಸಿಪಿ ಬೇಕಂದ್ರೆ ನೋಡ್ರಿ, ಇಲ್ಲಿ ಒಂದು ಚಾನಲ್ ನೇಮ್. ನೀನು ಯಾವಾಗ ಹಾಕ್ತಿ ಲಾಗ್? ನಾನು ಒಂದು 2 days ಬಿಟ್ಟ, ಬಟ್ ನಾ ಹಾಕ್ತಿ ನೀ ವಿಡಿಯೋ ಹಾಕ್ತೇನೆ. ನಾ ಹಾಕ್ದ ಅಕ್ಕನೂ ಹಾಕಿರ್ತಾರೆ, ಅಕ್ಕನೂ ಬ್ಲಾಗ್ ಮಾಡ್ತಾರೆ. ಅದು ಲಿಂಕ್ ಬಂದ್ಬಿಟ್ಟು ನಿಮ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೊಡ್ತೀನಿ ನೋಡ್ರಿ. ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಮೇಲ್ ಹಾಕೋದು ಕಷ್ಟನ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಕಮೆಂಟ್ ಓಪನ್ ಮಾಡ್ತೀನಿ, ಮೇಲ್ ನಮ್ದು ನೋಡ್ರಿ. ಅದೇ ಭೂಮಿಕಾ ಟಿ ಲಾಗ್ಸ್ ಅಂತ ಐತಿ, ಬಟ್ ಅದಾಗ ಯಾವ ಲಾಗ್ ನಿಮ್ಗೆ ಗೊತ್ತಾಗ್ಬೇಕಲ್ಲ, ಹಾಗಾಗಿ ಅದೇ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆಲ್ಲ ಹಾಕಿರ್ತೀನಿ, ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸ್ಟೇಡಿಯಮ್ಗೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ. ಈಗ ಅಕ್ಕ ಹೇಳಿದ ಯಾವುದೇ ಒಂದು ಚಾಟ್ ಮಾಡ್ತೀನಿ, ಅದೊಂದು ಚಾಟ್ ಮಾಡ್ತೀನಿ ಅಂತಂದು ಇದೇ ಚಾಟ್. ಅದು ಯಾವ ರೀತಿ ಮಾಡೋದು ಅಂತ ಅಕ್ಕನ ಚಾನಲಲ್ಲಿದೆ, ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಿ. ಅಕ್ಕನ ವಿಡಿಯೋ ಹೋಗಿ ನೋಡಿ. ರೆಸಿಪಿ ವಿಡಿಯೋ ಅಲ್ಲ, ಅದು ಆ್ಯಕ್ಚುಲಿ ಅಕ್ಕ ಲಾಗೇ ಮಾಡ್ತಾರೆ. ಹಾಗಾಗಿ ಫ್ರೆಂಡ್ಸ್ ನೋಡಿರಿ ಯಾವ ರೀತಿ ಆಗೈತಿ, ಮಸ್ತಾಗೈತಿ ಆ್ಯಕ್ಚುಲಿ. ಮಸ್ತ್ ಐತಿ. ಇವಾಗ ನಮ್ಗೆ ಪಾನಿಪುರಿ ತಿನ್ಬೇಕು ಅನ್ಸುತ್ತಲ್ಲ, ಆ ಟೈಮಲ್ಲಿ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಸುಮ್ಮನೆ ಹೊರಗಡೆ ಹೆಂಗೆ ಮಾಡಿರ್ತಾರೆ ಅನ್ಸುತ್ತೆ, ನನಗೆ ಅನಿಸುತ್ತೆ. ನಾವು ಜಾಸ್ತಿ ಹೊರಗಡೆ ಏನು ತಿನ್ನೋಂಗಿಲ್ಲ, ಏನೇನು ಮಾಡಿದ್ರೆ ಮನೆಯಿಂದ ಹಾಗಾಗಿ ನಿಮಗೂ ನನಗೆ ಸಜೆಷನ್ ಕೊಟ್ಟೆ, ನಿಮ್ಮ ಇಷ್ಟ. ಬಟ್ ಆ್ಯಕ್ಚುಲಿ ಹೊರಗಡೆ ತಿನ್ನೋಕೆ ಹೋಗ್ಬೇಡ್ರಿ ಜಾಸ್ತಿ. ಏನು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳ್ತೀನಿ. ಅವ್ರು ಯಾವ ಆಯಿಲ್ ಯೂಸ್ ಮಾಡಿರ್ತಾರೋ ಅಥವಾ ಏನೇನೆಲ್ಲ ಅದಕ್ಕೆ ಟೇಸ್ಟ್ ಪೌಡ್ರ್ ಅದು ಇದೆಲ್ಲ ಯೂಸ್ ಮಾಡಿಬಿಟ್ಟಿರ್ತಾರಲ್ಲ, ಹೈಜೀನಲ್ಲಿ ಮಾಡಿರ್ತಾವೆ. ಹೈಜೀನಾಗಿ ಆ್ಯಕ್ಚುಲಿ ಇರಲ್ಲ, ಎಲ್ಲೋ ಒಂದು ಕಡೆ ಇರ್ಬೋದು, ಬಟ್ ಅದ್ರ ನಮಗೆ ಗೊತ್ತಾಗುತ್ತಲ್ಲ ಒಳಗಡೆ ಅವ್ರು ಮಾಡ್ತಿರ್ತಾರೆ. ಹಿಂಗೆ ಮಾಡ್ತಿರ್ತಾರೆ, ನಾವಂತೂ ತಿನ್ನಲ್ಲ, ನಮ್ಗೆ ಹಾಗೆಲ್ಲ ತೆಲ ಬರುತ್ತೆ, ಏನೇನೋ ತಿನ್ನಲ್ಲ. ಆ್ಯಕ್ಚುಲಿ ಪಾನಿಪುರಿ ಆದಷ್ಟು, ಗೋಬಿ ಆದಷ್ಟು ಯಾವಾಗೋ ಏನು ತಿನ್ನೋದು ಅನಿಸ್ತಾವೆ ನಮ್ಮ ಮಮ್ಮಿ ಮನೆಯಲ್ಲ ಮಾಡ್ಕೊಡ್ತಾರೆ. ಇಲ್ಲ ನಮ್ಮ ಮಮ್ಮಿ ಮಾಡ್ಕೊಡಲಿಲ್ಲ ಅಂತಂದ್ರೆ ನಾವು ಅದನ್ನು ಮಾಡ್ಕೊಂಡು ತಿಂತೀವಿ, ಬಟ್ ಹೊರಗೆ ತಿನ್ನಲ್ಲ. ನೀವು ತಿನ್ನಬೇಡಿ, ಆ್ಯಕ್ಚುಲಿ ಜಾಸ್ತಿ ತಿನ್ನಬೇಡಿ, ಎಷ್ಟು ಆದಷ್ಟು ಅವಾಯ್ಡ್ ಮಾಡಿ, ಓಕೆನಾ? ಇದನ್ನು ಆ್ಯಕ್ಚುಲಿ ತಿನ್ಬಾರ್ದು ಕುರ್ಕುರಿ, ಓಕೆನಾ? ಬಟ್ ಸ್ಟಿಲ್ ಈಗ ನೋಡಿರಿ ಎಲ್ಲರೂ ಹೊರಗಡೆ ಪಾನಿಪುರಿ ತಿಂತಾರೆ, ಬದಲಿ ಇದು ಆಸೆ ಅಲ್ಲ ಅಂತಂದಷ್ಟೇ. ಓಕೆ, ಆ್ಯಕ್ಚುಲಿ ಎರಡು ಕೆಟ್ಟ ನಾನು ಸ್ವಲ್ಪ ಕೆಟ್ಟ ತಿನ್ನಬಾರ್ದು, ಬಟ್ ಯಾವಾಗ ಕ್ರೈವಿಂಗ್ಸ್ ಆದ ಮನಸ್ಸು ತಡೆಯಂಗಿಲ್ಲ, ತಿನ್ಬೇಕನ್ಸುತ್ತೆ ತಿನ್ನಿ, ಅವಾಗ ನಡೆಯುತ್ತೆ. ಡೈಲಿ ಮಾಡಿ, ಡೈಲಿ ಮಾಡಿಬಿಡಿ, ಅವಾಗ ತಿನ್ಬೇಕು. ಸ್ನ್ಯಾಕ್ಸ್ ತಿಂದು ಟೀ ಕುಡಿದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತೆ. ಸ್ಟೇಟ್ 2 hours later. ಓಕೆ ಫ್ರೆಂಡ್ಸ್, ಈಗ ಊಟ ಮಾಡ್ತಾಯಿದ್ದೀನಿ. ಊಟ ಬಂದುಬಿಟ್ಟು ಪುಳಿಯೋಗರೆ ಮತ್ತು ಮಿರ್ಚಿ. ಓಕೆ, ಇವತ್ತಿನ ಡೇ ಇಷ್ಟೇ, ಮತ್ತು ನಾಳೆ ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಬಿ ಹ್ಯಾಪಿ, ಬಿ ಸೇಫ್, ಬಾಯ್ ಬಾಯ್. Wait for the day 6 blog in date 27th of 2026. Thank you for watching day 4 blog. Subscribe, like, share and comment.